ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋ ಬಂದುಬಿಟ್ಟು ಕೆ.ಸಿ.ಟಿ ಸ್ಟೂಡೆಂಟ್ಸ್‌ಗೆ ಇರುತ್ತೆ. ಮಾಕ್ ಅಲಾಟ್‌ಮೆಂಟ್ ರಿಸಲ್ಟ್ ಬಂದಿದೆ. ನೀವು ಆಪ್ಷನ್ ಇಟ್ಟು ಯಾವ ರೀತಿ ಚೇಂಜಸ್ ಮಾಡಬೇಕು, ಮತ್ತು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ನೀವೇನು ಮಾಡಬೇಕು, ಸೀಟ್ ಸಿಕ್ಕಿದ್ರು ಕೂಡ ನಿಮ್ಗೆ ಅನ್ಕೊಂಡಿರೋ ಸೀಟ್ ಸಿಕ್ಕಿಲ್ಲ. ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಎಲ್ಲ ಕಾಲೇಜಸ್ ಹಾಕಿದ್ದೀರಾ, ಬಟ್ ಇವಾಗ ಏನಂತ ಆಗ್ತಾಯಿದೆ ಅಂತಂದರೆ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿದೆ, ಬಟ್ ಅದರಲ್ಲಿ ಚೆನ್ನಾಗಿ ಇಲ್ಲದೇ ಇರೋ ಬ್ರಾಂಚ್ ಸಿಕ್ಕಿದೆ. ಮತ್ತು ಚೆನ್ನಾಗಿಲ್ಲದೆ ಇರೋ ಕಾಲೇಜು, ಮತ್ತು ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜು, ಮತ್ತು ಇಷ್ಟ ಇಲ್ಲದೆ ಇರೋ ಬ್ರಾಂಚ್ ಸಿಕ್ಕಿದೆ. ಈ ಟೈಮಲ್ಲಿ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿನ ಚೇಂಜಸ್ ಮಾಡಬೇಕು, ರೀಆರ್ಡರ್ ಮಾಡಬೇಕು ಅನ್ನೋದನ್ನ ಲೈವ್ ಆಗಿ ಡೆಮೋ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ಡೇಟ್ ಬಂದುಬಿಟ್ಟು 9 ಜುಲೈ ಮಾರ್ನಿಂಗ್ 10 AM ವರೆಗೂ ನಿಮ್ಮ ಆಪ್ಷನ್ ಎಂಟ್ರಿ ಓಪನ್ ಇರುತ್ತೆ. ಮಾರ್ನಿಂಗ್ 10 AM ವರೆಗೂ. ಓಕೆ, ಹಾಗಂತಂದರೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ 8th ಜುಲೈ. ಓಕೆ, 8th ಜುಲೈ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ ಅಂತ ತಿಳ್ಕೊಳ್ಳಿ. ಏನಕ್ಕಂತಂದರೆ ನೀವು ಎಚ್ಚರ ಆಗೋಷ್ಟರೊಳಗೆ ಮಲ್ಕೊಂಡು ಎದ್ದ ಎಷ್ಟರೊಳಗೆ ನಿಮ್ಮ ಡೇಟೇ ಮುಗಿದೋಗಿರುತ್ತೆ 9th ಜುಲೈಗೆ. ಸೊ ಅದಕ್ಕೋಸ್ಕರ 8th ಜುಲೈ ಅಂದ್ಕೊಂಡ್ಬಿಟ್ಟು ನೀವು ಇದು ಮಾಡ್ತಾ ಆಪ್ಷನ್ ಎಂಟ್ರಿನ ಮಾಡ್ತಾ ಹೋಗಿ. ಏನಂತಂತಂದರೆ ಲಿಂಕ್ ಬಂದುಬಿಟ್ಟು ಹಳೆ ಲಿಂಕೇ ಇದೆ. ಓಕೆ, ಕೆ.ಎ ಪೋರ್ಟಲಲ್ಲಿ ಹೋಗ್ಬಿಟ್ಟು ನೀವು ಲಿಂಕ್ನ ಇದು ಮಾಡಿದರೆ, ಇವಾಗ ಲಿಂಕ್ ತೋರಿಸ್ತಾ ಇದೆ ನೋಡಿ. ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿ, UGCET ಅಂತ ಕ್ಲಿಕ್ ಮಾಡಿ. ಯಾವುದೇ ರೀತಿಯ ಹೊಸ ಲಿಂಕ್ ಏನು ಕೊಡೋದಿಲ್ಲ, ಹಳೆ ಲಿಂಕ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆ. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರುತ್ತೆ, ಅಲ್ಲಿ ಕೂಡ ಇರುತ್ತೆ. ಈ ಲಿಂಕ್ನ ಎಲ್ಲ ನೀವು QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಸೇಮ್ ಪ್ರೋಸೆಸ್ ಮುಂಚೆ ಮಾಡಿದಿರಲ್ವ ಅದೇ ರೀತಿ. ಆ ರೀತಿ ಮಾಡಿದ್ಮೇಲೆ ಈ ರೀತಿ ಪೇಜ್ ಬಂದುಬಿಡುತ್ತೆ. ಮಾಕ್ ಅಲಾಟ್‌ಮೆಂಟ್ ರಿಸಲ್ಟಲ್ಲಿ ಯಾವುದೇ ರೀತಿಯ ಅಲಾಟ್‌ಮೆಂಟ್ ರಿಸಲ್ಟಲ್ಲಿ ಯಾವುದೇ ರೀತಿಯ ಏನಂತಂದರೆ ನಿಮಗೆ ಸೀಟ್ ಡಿಸ್ಪ್ಲೇ ಆಗಿರೋದಿಲ್ಲ. ಮಾಕ್ ರಿಸಲ್ಟ್ ಬಂದಿರೋದು ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಈ ರೀತಿ ಬಂದಮೇಲೆ ನೀವು ಏನು ಮಾಡ್ತೀರಂದರೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಕೇಳ್ತಾ ಇರುತ್ತೆ. ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಮಾಡಿರೋ ಆಪ್ಷನ್ ಎಂಟ್ರಿ ಲಿಸ್ಟ್ನ ಎಲ್ಲನೂ ಡಿಸ್ಪ್ಲೇ ಆಗಿರುತ್ತೆ. ಈ ಸ್ಟೂಡೆಂಟ್ ಬಂದುಬಿಟ್ಟು ಯಾವ ಕಾಲೇಜ್ ಸಿಕ್ಕಿದೆ ಅಂತಂತಂದರೆ, ಈ ಸ್ಟೂಡೆಂಟ್ ಟೋಟಲ್ 258 ಆಪ್ಷನ್ ಎಂಟ್ರಿನ ಮಾಡಿದ್ದಾರೆ. ಇವ್ರಿಗೆ ಬಂದುಬಿಟ್ಟು 64th. ಓಕೆ, 64th ಲೈನಲ್ಲಿರೋ ಕಾಲೇಜ್ನ ಸಿಕ್ಕಿದೆ. ಇಲ್ಲಿದೆ ನೋಡಿ. ಈ ಸ್ಟೂಡೆಂಟ್ಸ್ಗೆ ಯಾವುದಂತಂದರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅನ್ನೋದನ್ನ ಸಿಕ್ಕಿದೆ. ಇವಾಗ ಬಂದುಬಿಟ್ಟು ಇಲ್ಲಿ ನೋಡಿ 64th ಯಾವುದಿದೆ ಅದನ್ನು ಸಿಕ್ಕಿದೆ ನೋಡೋಣ. ಎಲ್ಲನೂ ಇರುತ್ತೆ. ಓಕೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನೀವು ಒಂದು 1000 ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಿದರೆ ಎಲ್ಲನೂ ಇರುತ್ತೆ. ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವ ಸೀಟ್ ಸಿಗುತ್ತೆ ಅದ್ರ ಕೆಳಗಡೆ ಇರೋದೆಲ್ಲನೂ ಡಿಲೀಟ್ ಆಗಿಬಿಡುತ್ತೆ. ಅಲ್ಲಿ ನೀವು ಚಾಯ್ಸ್ 2 ಹಾಕಿದರೆ ಈ ರೀತಿ ಆಗುತ್ತೆ. ಸರಿನಾ? ಈ ಸ್ಟೂಡೆಂಟ್ಗೆ ಇಲ್ಲಿ ನೋಡಿ MS ರಾಮಯ್ಯ ಸಿಕ್ಕಿದೆ 64th ಇರೋದು. ಸೊ ಈ ರೀತಿ ನಿಮಗೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ್ದು ನಿಮ್ಗೆ ಆಪ್ಷನ್ ಎಂಟ್ರಿ ಬಂದಿದೆ. ಅದಕ್ಕಿಂತ ಮೇಲೆ ಇರೋ ಎಲ್ಲ ಕಾಲೇಜಸ್ ನಿಮ್ಗೆ ಇಷ್ಟ ಇದೆಯಾ, ಇಷ್ಟ ಇಲ್ವಾ, ಈ ರೀತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. 3 ಕ್ರೈಟೇರಿಯಾಸ್ ಇರುತ್ತೆ. ಏನಂತಂದರೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ನಿಮ್ಗೆ ಏನಾದರೂ ಸಿಕ್ಕಿದೆ ನಿಮ್ಮ ಮಾಕ್ ರಿಸಲ್ಟಲ್ಲಿ ಅಂದರೆ ನೀವು ಏನೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅದೇ 80% ಸಿಗೋ ಚಾನ್ಸಸ್ ಇರುತ್ತೆ. ಆ ಕಡೆ ಈ ಕಡೆ ಆದರೂ ಹಿಂದೆ ಇರೋ ಇಲ್ಲ ಮೇಲ್ಗಡೆ ಇರೋ ಕಾಲೇಜಸ್ಸೇ ನಿಮಗೆ ಸಿಕ್ಬಿಡುತ್ತೆ. ಇನ್ನೊಂದು ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಕ್ಕಿದೆ ಬಟ್ ಬ್ರಾಂಚ್ ಚೆನ್ನಾಗಿ ಸಿಗಲಿಲ್ಲ ಅಂತಂದರೆ, ಆ ಬ್ರಾಂಚ್ ನಿಮ್ಗೆ ಸ್ಟಿಲ್ ಏನಾದರೂ ಬೇಕಾ, ನಿಮ್ಮ ರ್ಯಾಂಕ್ ಏನಾದರೂ 50,000 70,000 1,00,000 ಈ ರೀತಿ ಇದ್ದರೆ ಆ ಬ್ರಾಂಚ್ ಎಲ್ಲಕ್ಕಿಂತ ಲಾಸ್ಟ್ ಆಪ್ಷನಲ್ಲಿ ಹಾಕಿಬಿಡಿ, ನಿಮ್ಗೆ ಸಿಗುತ್ತೆ. ನನಗೆ ಟೋಟಲಿ ಆ ಬ್ರಾಂಚ್ ಮಾಡೋದೇ ಇಷ್ಟ ಇಲ್ಲ. ಓಕೆ, ಒಂದೊಂದು ಸ್ಟೂಡೆಂಟ್ಸ್ ಇವಾಗ ಏನಂತಂದರೆ ಪ್ಲಾನಿಂಗ್ ಡಿಸೈನಿಂಗ್ ಅಂತ ಬ್ರಾಂಚಸ್ ಇದೆ. BMSCಯಲ್ಲಿ ಆಗಿರಲಿ, ಸರ್ ಎಂ ವಿಶ್ವೇಶ್ವರಯ್ಯಲ್ಲಿ ಆಗಿರಲಿ, ಅದು ಮಾಡೋದು ಅವ್ರಿಗೆ ಇಷ್ಟನೇ ಇಲ್ಲ. ಮಾಕ್ ರಿಸಲ್ಟ್ಗಿಂತ ಮುಂಚೆ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ್ರು, ಇವಾಗ ಬಂದಿದೆ. ಆ ರೀತಿ ಇರೋರು ಅದನ್ನು ಡಿಲೀಟೇ ಮಾಡಿ. ಅನ್ವಾಂಟೆಡ್ ಕಾಲೇಜ್ ಬಂದಿದೆ ಅಂತಂದರೆ ಏನು, ನಿಮ್ಮ ರ್ಯಾಂಕ್ ಜಾಸ್ತಿ ಇದೆ ಅಂತ ನೀವು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ದೀರಾ, ಇಲ್ಲ ನಿಮ್ಗೆ ಗೊತ್ತಾಗದೇ ಇರೋ ಕಾರಣದಿಂದ ಏನಂತಂದರೆ ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡಿದ್ರೆ ಅದು ಬಂದುಬಿಟ್ಟು ನಿಮ್ಗೆ ಇಷ್ಟ ಇಲ್ಲದಿರೋ ಕಾಲೇಜಸ್ ಕೂಡ ಆ್ಯಡ್ ಮಾಡಿದ್ದೀರಾ. ಆ ರೀತಿ ಅದೇ ನಿಮ್ಗೆ ಅಲಾಟೆಡ್ ಆಗಿದೆ ಅಂತಂದರೆ ಇಲ್ಲಿ ನೀವೇನು ಮಾಡ್ಬೇಕಂತಾರೆ, ಡಿಲೀಟ್ ಮಾಡಬೇಕಾಗುತ್ತೆ. ನಿಮ್ಗೆ ಏನೆಲ್ಲ ಇಷ್ಟ ಇಲ್ಲ, ಯಾವ ಬ್ರಾಂಚ್ ಇಷ್ಟ ಇಲ್ಲ ಅದನ್ನು ಡಿಲೀಟ್ ಮಾಡಿ, ಯಾವ ಕಾಲೇಜ್ ಇಷ್ಟ ಇಲ್ಲ ಅದನ್ನು ಡಿಲೀಟ್ ಮಾಡಿ. ಫಸ್ಟ್ ರೌಂಡ್ಗೆ ಏನಾದರೂ ನಿಮ್ಗೆ ಸೀಟ್ ಸಿಕ್ತು ಅಂತಂದರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂದ್ರೂ ಹೋಲ್ಡ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅದು ನೀವು ಸೀಟ್ ಏನಂತಂದರೆ ಹೋಲ್ಡ್ ಮಾಡ್ತಾರೆ, ಇಟ್ಕೊಂಡೇ ಹೋಗ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಅನ್ವಾಂಟೆಡ್ ಏನಿರುತ್ತೆ ಎಲ್ಲನೂ ರಿಮೂವ್ ಮಾಡಬೇಕಾಗುತ್ತೆ. ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಅನ್ನೋರಿಗೆ ಏನಾಗಿರುತ್ತೆ ಅಂತಂದರೆ, ನಿಮ್ಮ ರ್ಯಾಂಕಿಗೆ ತಕ್ಕಂಗೆ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟಾಯಿತು ಅಷ್ಟು ಆಪ್ಷನ್ ಎಂಟ್ರಿ ನೀವು ಆ್ಯಡ್ ಮಾಡಬೇಕು. ಕರ್ನಾಟಕದಲ್ಲಿ ಯಾವುದೆಲ್ಲ ಕಾಲೇಜಸ್ ಇರುತ್ತೆ. ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಏನಕ್ಕೆ ಫೇಸ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿಬಿಟ್ಟು ಅದಷ್ಟೇ ಒಂದು 4-5 ಕಾಲೇಜಸ್ ಅಷ್ಟೇ ಹಾಕಿದ್ದೀರಾ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ತಪ್ಪು ಮಾಡಬೇಡಿ. ಅದು ಫಸ್ಟ್ ಏನು ಮಾಡ್ತೀರ ಅಂತಂದರೆ ನಿಮ್ಮ ಡ್ರೀಮ್ ಕಾಲೇಜಸ್ ಹಾಕಿಬಿಡಿ. ಅದಾದಮೇಲೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ನಿಮ್ಮ ಡ್ರೀಮ್ ಕಾಲೇಜಸ್ ಇರಬೇಕು. ಅದಾದಮೇಲೆ ನಿಮ್ಗೆ ಇಷ್ಟ ಇರೋ ಕಾಲೇಜಸ್ ಆಗಿರಬೇಕು. ಅದಾದಮೇಲೆ ಸೇಫ್ ಕಾಲೇಜಸ್ ಆಗಿರಬೇಕು. ಮತ್ತು ನಿಮ್ಮ ರ್ಯಾಂಕ್ಗೆ ಸೀಟ್ ಸಿಗಲ್ಲ ಈ ವರ್ಷ ಆ ರೀತಿ ಅನ್ನೋರು ಲಾಸ್ಟಲ್ಲಿ ಬ್ಯಾಕಪ್ಗೋಸ್ಕರ ಎಲ್ಲನೂ ಆಪ್ಷನ್ ಎಂಟ್ರಿನೂ ಹಾಕಿರಬೇಕಾಗತ್ತೆ ಇಲ್ಲಿ. ಮತ್ತೊಂದು ಹೇಳ್ತೀನಿ, ಯಾವುದೇ ರೀತಿಯ ಪ್ರೆಡಿಕ್ಟರ್ ಟೂಲ್ ಯೂಸ್ ಮಾಡಬೇಡಿ. ಅಮೌಂಟ್ ಕೊಟ್ಟು PDF ಏನಾದರೂ ತೊಗೊಳ್ಬೇಡಿ, ಅದೆಲ್ಲನೂ ಫೇಕ್ ಇರುತ್ತೆ. ಅದರಿಂದನೇ ಎಷ್ಟೋ ಸ್ಟೂಡೆಂಟ್ಸ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ಸ್ಟೂಡೆಂಟ್ಸ್. ಓಕೆನಾ? ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ನೋಡಿ ಟೋಟಲ್ 810 ಆಪ್ಷನ್ ಎಂಟ್ರಿ ಇರೋ ಲಿಸ್ಟ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಫ್ರೀ ಇರುತ್ತೆ. ಓಕೆ, ಫ್ರೀ ಇರುತ್ತೆ. ನೀವು ಬೇಕಂದರೆ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಏನಂತಂದರೆ ಇದು 2 ಲ್ಯಾಕ್ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೂ ಇದು ಅಪ್ಲೈ ಆಗುತ್ತೆ. ಈ ಕಾಲೇಜಸ್ ಹಾಕಿದರೆ ಈ ಕಾಲೇಜಸ್ ನಿಮಗೆ ನಿಮ್ಮ ರ್ಯಾಂಕ್ ಏನಾದರೂ 2 ಲ್ಯಾಕ್ ಇದ್ದರೂ ಕೂಡ
ನಿಮಗೆ ಸೀಟ್ ಸಿಗುತ್ತೆ. ಆ ರೀತಿ ಇದೆ. ನಾನು ಇದ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಇದೆಲ್ಲಾನು ಎಡಿಟ್ ಮಾಡಿಬಿಟ್ಟು PDF ನ ಎಡಿಟ್ ಮಾಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ನೋಡ್ಕೊಳ್ಳಿ. ಇವಾಗ ಮೇನ್ ಬಂದ್ಬಿಟ್ಟು ಆ್ಯಡ್, ಎಡಿಟ್, ಡಿಲೀಟ್ ಅಂತ ಹೇಳಿದೆ ಅಲ್ವಾ? ಆ್ಯಡ್ ಮಾಡೋದಿದೆ ಅಂತಂದರೆ ಫಸ್ಟ್ ಇವಾಗ ನಾನು ಏನು ಹೇಳಿರ್ತೀನಿ, ಡಿಲೀಟ್ ಮಾಡೋದು ಹೇಳಿರ್ತೀನಿ. ಯಾಕಂದರೆ ಜಾಸ್ತಿ ಸ್ಟೂಡೆಂಟ್ಸ್‌ಗೆ ಅನ್ವಾಂಟೆಡ್ ಕಾಲೇಜಸ್ಸೇ ಅಲಾಟ್ ಆಗಿದೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇರ್ತೀನಿ, ಓಕೆನಾ? ಫಸ್ಟ್ ನಾನು ಡಿಲೀಟ್ ಮಾಡೋದು ಹೇಳಿರ್ತೀನಿ. ಡಿಲೀಟ್ ಅಂತಂದ್ರೆ ನಿಮಗೆ ಯಾವುದೆಲ್ಲ ಇಷ್ಟ ಇಲ್ಲ. ಓಕೆ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕಾಲೇಜ್, BMS ಕಾಲೇಜ್ ಇಷ್ಟ ಇದೆ. ಬಟ್ ಅದರಲ್ಲಿ ನಿಮಗೆ ಪ್ಲಾನಿಂಗ್, ಡಿಸೈನಿಂಗ್ ಅನ್ನೋದು ಇಷ್ಟ ಇಲ್ಲ ಅಂತಂದರೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ನಿಮಗೆ ಟೋಟಲಿ ಒಂದು ಕಾಲೇಜ್ ಯಾವುದಂತಂದ್ರೆ ನಾನು ನೇಮ್ ಹೇಳೋಕ್ಕಾಗಲ್ಲ. ಓಕೆ. ಆ ಕಾಲೇಜ್ ನಿಮ್ಗೆ ಇಷ್ಟನೇ ಇಲ್ಲ ಅಂತಂದರೆ ಆ ಕಾಲೇಜ್‌ನ ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಡಿ. ಯಾವ ರೀತಿ ಅಂತಂದರೆ ಇಲ್ಲಿ ಬಂದುಬಿಟ್ಟು 15th ಓಕೆ 0 ಅಂತ ಹಾಕಬೇಕು. ಆಮೇಲೆ 16 ಓಕೆ 16 ಕೂಡ 0 ಅಂತ ಹಾಕಿ, ನೀವು ಮಲ್ಟಿಪಲ್ ಒಂದೇ ಸಲ ಡಿಲೀಟ್ ಮಾಡಲಾ ಸರ್ ಅಂತ ಕೇಳ್ತಾ ಇದ್ರಿ. ಎಸ್, ನೀವು ಮಲ್ಟಿಪಲ್ ಕೂಡ ಒಂದೇ ಸಲನೂ ಡಿಲೀಟ್ ಮಾಡ್ಬೋದು. ಇಲ್ಲಿ ನೋಡಿ 16, 17, 15 ನಾನು ಹಾಕ್ಬಿಟ್ಟು ಅಪ್ಡೇಟ್ ಆಪ್ಷನ್ ಅಂತ ಕೊಟ್ಟಿರ್ತೀನಿ. ಅಪ್ಡೇಟ್ ಆಪ್ಷನ್ ಅಂತ ಕೊಟ್ಟ ಮೇಲೆ ಈ ರೀತಿ ಬಂದುಬಿಡುತ್ತೆ ಆಪ್ಷನ್ ಅಪ್ಡೇಟೆಡ್ ಅಂತ. ಇಲ್ಲಿ ನೋಡಿ 1, 2, 3, 4, 5, 6, 7, 8, 9 ಇಲ್ಲಿ ನೋಡಿ 14 ಆದಮೇಲೆ 18 ಡೈರೆಕ್ಟ್ ಜಂಪ್ ಆಗಿಬಿಡುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಈ ರೀತಿ ಇದ್ದರೆ ನಿಮ್ಮ ಅಲಾಟ್ಮೆಂಟ್ ಪ್ರೊಸೆಸ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಏನಂತಂದರೆ ಮೊನ್ನೆ ಆಪ್ಷನ್ ಎಂಟ್ರಿ ಮಾಡುವಾಗ ಒಂದು ದಿವಸ ಕ್ಲೋಸ್ ಇತ್ತಲ್ವಾ ಅಪ್ಲಿಕೇಶನ್ನು. ಅವಾಗ ಏನಂತಂದರೆ ಅವ್ರು ಇದನ್ನೇ ಅಪ್ಡೇಟ್ ಮಾಡಿದ್ದಾರೆ. ನಿಮ್ಮ ಈ ರೀತಿ ನಂಬರ್ ಮಿಸ್ ಮ್ಯಾಚ್ ಇದ್ದರೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ನಂಬರ್ ಮೇಲೆ ಏನು ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಿಮಗೆ ಒಂದು ಯಾವುದೇ ಒಂದು ಕಾಲೇಜ್ ಆ್ಯಡ್ ಮಾಡಿದೆ ಅಂತಂದರೆ ಈ ನಂಬರ್ ಗ್ಯಾಪಲ್ಲಿ ಆ್ಯಡ್ ಮಾಡ್ತೀನಿ ಅಂದರೆ ಆ್ಯಡ್ ಮಾಡಿ, ಇಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅಂದರೆ ಆ್ಯಡ್ ಮಾಡಿ. ಇವಾಗ ಒಂದು ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ಡಿಲೀಟ್ ಪ್ರೊಸೆಸ್. ಇನ್ನೊಂದು ಹೇಳಿರ್ತೀನಿ, ಇನ್ನೂ ಡಿಲೀಟ್ ಮಾಡ್ಬೇಕಂತಂದರೆ ನೀವು ಈ ರೀತಿ 0 ಹಾಕ್ಬಿಟ್ಟು ನಿಮ್ಗೆ ಯಾವುದೆಲ್ಲ ಬೇಡ, ಯಾವ ಕಾಲೇಜಸ್ ಬೇಡ, ಯಾವ ಬ್ರಾಂಚ್ ಬೇಡ ಎಲ್ಲನೂ ಡಿಲೀಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಆಮೇಲೆ ನಿಮ್ಗೆ ಯಾವುದೋ ಒಂದು ಮಿಸ್ಟೇಕ್ ಮಾಡಿದ್ದೀರಾ, ಅದನ್ನು ಆ್ಯಡ್ ಮಾಡಿದ್ರೆ ಅಂದರೆ ಅದು ಯಾವ ರೀತಿ ಮಾಡ್ಬೇಕನ್ನೋದನ್ನ ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ. ಇಲ್ಲಿ ಹೋಗ್ಬಿಡಿ. ಇಲ್ಲಿ ಹೋಗ್ಬಿಟ್ಟ ಮೇಲೆ ಇಲ್ಲಿ ನಿಮ್ಗೆ ಯಾವುದು ಆ್ಯಡ್ ಮಾಡಿದ್ರೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಬಿ ಫಾರ್ಮಾ, ಡಿ ಫಾರ್ಮಾ, BNY ಸ್ಟೂಡೆಂಟ್ಸ್ ನಿಮಗೆ ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. KA ಕಡೆಯಿಂದನೇ ನಿಮ್ಗೆ ಇನ್ನೂ ಓಪನ್ ಮಾಡಿಲ್ಲ ಪೋರ್ಟಲ್ಲು. ಸೊ ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾವಾಗ ಓಪನ್ ಆಗುತ್ತೆ ಅಂದರೆ ನಿಮ್ಮ ಸೀಟ್ ಮೆಟ್ರಿಕ್ಸ್ ಬಂದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಡ್ತಾರೆ. 15th ಜುಲೈ ಓಕೆ 15th ಜುಲೈಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬರುತ್ತಲ್ವ, ಅದಕ್ಕಿಂತ ಮುಂಚೆನೂ ನಿಮಗೆ ಯಾವಾಗ ಬೇಕಾದರೂ ಓಪನ್ ಮಾಡ್ಬೋದು. ಬರೀ ನಿಮ್ಮ ಸ್ಟೂಡೆಂಟ್ಸಿಗಷ್ಟೇ. ಯಾರು ಬಿ ಫಾರ್ಮಾ, ಡಿ ಫಾರ್ಮಾ, BNYS ಆ್ಯಡ್ ಮಾಡ್ತೀರಾ ಅವರಿಗಷ್ಟೇ ಓಪನ್ ಮಾಡ್ತಾರೆ. ಇಲ್ಲೆಲ್ಲ ಕೋರ್ಸಸ್ ಏನು ಕಾಣ್ತಾ ಇದೆ ಇವರಿಗೆಲ್ಲ 9th ಜುಲೈಗೆ ಕ್ಲೋಸ್ ಆಗಿಬಿಡುತ್ತೆ. ನೀವು ಅನ್ಬೋದು ಇವಾಗ ಸರ್ ಫಸ್ಟ್ ರೌಂಡ್ವರೆಗೂ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ಅಂದರೆ ಏನಂತಂದರೆ ಸೆಕೆಂಡ್ ರೌಂಡಲ್ಲಿ ಹಾಕ್ತಾರೆ. ಇವಾಗ ನೀವು ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡಕ್ಕೆ ಬಿಡ್ತಿಲ್ವಾ? ಆ ರೀತಿ ನಿಮ್ಗೇನಾದರೂ ಇವಾಗ ನೀವು ವೆಟರ್ನರಿ ಮತ್ತು ಇಂಜಿನಿಯರಿಂಗ್ ಏನಾದರೂ ಆಪ್ಷನ್ ಎಂಟ್ರಿ ಪ್ಲಾನ್ ಬಿ ಹಾಕೊಂಡು ಮಾಡಿದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಸಿಗುತ್ತೆ. ಸೀಟ್ ಸಿಕ್ಕಿದ್ಮೇಲೆ ಸೆಕೆಂಡ್ ರೌಂಡಿಗೆ ನೀವು ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಿಮ್ಮ ಬಿ ಫಾರ್ಮಾ, ಡಿ ಫಾರ್ಮಾ ಮತ್ತು BNYS ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಆ್ಯಡ್ ಮಾಡೋದು ತೋರಿಸ್ತೀನಿ ನೋಡಿ. ಇಷ್ಟು ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಕಾಲೇಜ್ ಅಂತ ಹಾಕಿರ್ತೀನಿ. ಡಿಲೀಟ್ ಮಾಡೋದು ಹೇಳಿದೆ ಆವಾಗ. ಇವಾಗ ಆ್ಯಡ್ ಮಾಡೋದು ಹೇಳಿರ್ತೀನಿ. E048 ಓಕೆ. E048 ಅಂತ ಹಾಕ್ಬಿಟ್ಟು ಯಾವುದೆಲ್ಲ ನಂಬರ್ ನಾನು ಇಲ್ಲಿ ಡಿಲೀಟ್ ಮಾಡಿದ್ದೀನಿ ಅಲ್ಲೇನೇ ತಂದುಬಿಟ್ಟು ಆ್ಯಡ್ ಮಾಡಿರ್ತೀನಿ. ಅಲ್ಲೇನೇ ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡಿ 14ಇಂದ ಹೋಗಿದೆ. ಓಕೆ. 14ಇಂದ ಹೋಗಿದೆ ಅಂತಂದಾಗ ಇಲ್ಲಿ ನಾನು ನಂಬರ್ಸ್‌ನ ಆ್ಯಡ್ ಮಾಡಿದೆ. 14, 15, 16 ಮತ್ತು 17 ಅಂತ. ಅದಾದಮೇಲೆ 7 ಸಬ್ಮಿಟ್ ಅಂತ ಕೊಟ್ಟಿರ್ತೀನಿ. ಅದು ಈ ಕಡೆ ಬಂದು ಕೂತ್ಕೊಂಡಿರುತ್ತೆ. ಇವಾಗ ನೋಡಿ 13 ಆದಮೇಲೆ 14 ಇದೆ, 15 ಇದೆ, 16 ಇದೆ, 17 ಇದೆ. ಎಲ್ಲ ನಂಬರ್ಸು ಕರೆಕ್ಟಾಗಿದೆ. ಇವಾಗ ಆ್ಯಡ್ ಮಾಡೋದು ಮಾಡಿದೆ ಮತ್ತು ಡಿಲೀಟ್ ಮಾಡೋದು ಮಾಡಿದೆ. ರೀಅರೇಂಜ್ ಮಾಡಬೇಕಾಗಿದೆ ನಾನು. ಏನು ಮಾಡ್ಬೇಕನ್ನೋದನ್ನ ಇವಾಗ ಹೇಳಿರ್ತೀನಿ ನೋಡಿ. ರೀಅರೇಂಜ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸ್ಟೂಡೆಂಟ್ಸ್‌ಗೆ 64thಲ್ಲಿರೋ ಕಾಲೇಜ್ ಸಿಕ್ಕಿದೆ. ಓಕೆ. 64thಲ್ಲಿರೋ ಕಾಲೇಜ್ ಸಿಕ್ಕಿದೆ. ಅದನ್ನು ಇವ್ರು ತೊಗೊಂಡೋಗ್ಬಿಟ್ಟು ಲಾಸ್ಟಲ್ಲಿ ಯಾವುದೋ ಒಂದು ಇದರಲ್ಲಿ ಹಾಕ್ತೀನಿ ಅಂತಂದ್ರು ಹಾಕ್ಬೋದು ಕೆಳಗಡೆ. ಏನಂತಂದರೆ ಈ 64th ಅನ್ನೋದಕ್ಕೆ ಏನು ಮಾಡ್ಬೇಕಂತಂದರೆ ಬೇರೆ ನಂಬರ್ ಯಾವುದು